ಕಂದಾಯ ಇಲಾಖೆ ಅಧಿಕಾರಿಗಳ ಹಣದ ದಾಹ ಅಂತ ಹೇಳ್ತಾ ಇದ್ದಾರೆ. ಅಕ್ರಮವಾಗಿ ಭೂ ಪರಿವರ್ತನೆ ಮಾಡಿ ಮಾರಾಟವನ್ನ ಮಾಡಿರೋ ಆರೋಪ ಈಗ. ದಾಖಲೆಗಳಿದ್ದರೂ ಕೂಡ ಭ್ರಷ್ಟಾಚಾರ ಎಸಗಿದ್ದಾರೆ ಅಧಿಕಾರಿಗಳು. ಬಂಡಕ್ಕೆ ಬಿದ್ದುಬಿಟ್ಟಿದ್ದಾರೆ. ಬಂಡ ಧೈರ್ಯ. ಬಸವನಹಳ್ಳಿ ಸರ್ವೆ ನಂಬರ್ 6ರಲ್ಲಿರುವಂತಹ 1 ಎಕರೆ 35 ಗುಂಟೆ ಜಮೀನು. 1 ಎಕರೆ 35 ಗುಂಟೆಯಲ್ಲಿ ಈಗ ನಿರ್ಮಾಣವಾಗ್ತಾ ಇದೆ ಬಡಾವಣೆ. ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲೇಜಿಗೆ ಕೊಟ್ಟಂತಹ ಜಾಗವನ್ನ ಅಕ್ರಮವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬಲಿಯಾಗಿ ಈ 1 ಎಕರೆ 35 ಗುಂಟೆಯನ್ನು ಕಾಲೇಜಿಗೆ ಮಂಜೂರು ಮಾಡಿದಂಥ ಜಾಗವನ್ನು ಬಡಾವಣೆ ಮಾಡಿಕೊಡೋಕ್ಕಂಥ ಧೈರ್ಯ ಬರ್ತಾ ಇದೆಯಲ್ಲ ಅಂತಂದರೆ ನಿಮಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇಂಥವೆಲ್ಲ ಧೈರ್ಯ ಬರ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಚಿಕ್ಕಮಗಳೂರು ಪ್ರತಿನಿಧಿ. ನಾರಾಯಣಗೌಡ, ಯಾರು ಹೇಳೋರು ಕೇಳೋರು ಇಲ್ದಂಗೆ ಆಗ್ಬಿಟ್ಟಿದೆಯಾ ಅಂತ ಕಾಲೇಜಿಗೆ ಮಂಜೂರಾಗಿರುವಂಥ ಜಾಗ ಇವ್ರು ಹೆಂಗ್ರಿ ತಗೊಳ್ತಾರೆ? ಅರುಣ್, ಹೌದು. ಈಗ ಆ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಏನು 1964ನೇ ಇಸ್ವಿನಲ್ಲೇ ಚಿಕ್ಕಣ್ಣ ಅನ್ನೋರು ಈ ಒಂದು ಜಮೀನನ್ನ ಉಳುಮೆ ಮಾಡ್ತಿದ್ದಂಥದ್ದು. ಅಂತಂದ್ರೆ ಅವತ್ತಿನ ಕಾಲದಲ್ಲೇ ಕೂಡ ಸರ್ಕಾರ ಅದಕ್ಕೆ ಅಂದ್ರೆ ಮೈಸೂರು ರಾಜ್ಯಪಾಲರ ಒಂದು ಆದೇಶದ ಅನುಸಾರವಾಗಿ ಅವತ್ತಿನ ಕಾಲಕ್ಕೆ ಅಂದ್ರೆ 1964ನೇ ಇಸ್ವಿನಲ್ಲೇ ಅವರಿಗೆ 12,650 ರೂಪಾಯಿನ ಅವರಿಗೆ ಅನ್ನೋದೇ ಅವರಿಗೆ ಒಂದು ಪರಿಹಾರ ರೂಪದಲ್ಲಿ ನೀಡಿ ಅದನ್ನ ಮೈಸೂರು ರಾಜ್ಯಪಾಲರ ಆದೇಶದ ಅನುಸಾರವಾಗಿ ಅದನ್ನ ಚಿಕ್ಕಮಗಳೂರು ನಗರದ ಪಾಲಿಟೆಕ್ನಿಕ್ ಕಾಲೇಜಿಗೆ ಮೀಸಲಿಟ್ಟಿದ್ದಂತ ಜಾಗ. ಆ ಜಾಗವನ್ನ ಈಗ 2006 ಮತ್ತು 2007ರಲ್ಲಿ ಅದೇ ಜಾಗ ಯಾವತ್ತು ಪರಿಹಾರ ತಗೊಂಡು ಆ ಒಂದು 1964ರಲ್ಲಿ ಅದು ಡಿನೋಟಿಫೈ ಆಗಿ ಈ ಒಂದು ಅದೇ ಕಾಲೇಜಿಗೆ ಅಂತಾನೆ ಮೀಸಲಾಗಿದ್ದ ಜಾಗ. ಆ ಜಾಗನ 2006 ಮತ್ತು 2007ರಲ್ಲಿ ಮತ್ತೆ ಅದನ್ನ ಮೂಲ ಹಕ್ಕುದಾರ ಅಂದ್ರೆ ಮೂಲ ಯಾರು ಏನ್ ಚಿಕ್ಕಣ್ಣ ಅನ್ನೋರು ಯಾರಿದ್ರು ಅವರ ಕುಟುಂಬಸ್ಥರಿಗೆ ಅಧಿಕಾರಿಗಳು ಅದನ್ನ ಮತ್ತೆ ಒಂದು ವರ್ಗಾವಣೆ ಮಾಡಿಕೊಟ್ಟಿರುವಂತದ್ದು. ಈಗ ಆ ಒಂದು ಜಾಗವನ್ನ ಆ ಕುಟುಂಬಸ್ಥರು ಏನ್ ಚಿಕ್ಕಣ್ಣನ ಮಕ್ಕಳು ಮತ್ತೆ ಮೊಮ್ಮಕ್ಕಳು ಆ ಕುಟುಂಬಸ್ಥರಿದ್ರು ಅವರೆಲ್ಲರೂ ಕೂಡ ಈಗ ಅದನ್ನ ವಿಭಾಗವನ್ನ ಮಾಡ್ಕೊಂಡಾಗಿ ಈಗ ಎಲ್ಲರೂ ಸೇರಿ ಆ ಜಾಗವನ್ನ ಮಾರಿರುವಂತದ್ದು. ಅಂತಂದ್ರೆ 1 ಎಕರೆ 35 ಗುಂಟೆ ಇರುವಂತ ಜಾಗ ಚಿಕ್ಕಮಗಳೂರು ನಗರದ ಹೃದಯ ಭಾಗದಲ್ಲಿ ಇರುವಂತಹ ಈ ಜಾಗ ಇವತ್ತು ಕೋಟಿಗಟ್ಟಲೆ ಬೆಲೆ ಬಾಳುವಂತದ್ದು. ಆದ್ರೆ ಆ ಜಾಗವನ್ನ ಅಂದ್ರೆ ಪರಿಹಾರ ಪಡ್ಕೊಂಡಿದ್ದಂತ ಜಾಗವನ್ನ ಅಂದ್ರೆ ಕುಟುಂಬಸ್ಥರು ಪೂರ್ವಿಕರು ಪರಿಹಾರ ಪಡ್ಕೊಂಡು ಸರ್ಕಾರಕ್ಕೆ ಬಿಟ್ಕೊಟ್ಟಿದ್ದಂತ ಜಾಗವನ್ನ ಈಗ ಮತ್ತೆ ಅವರು ಅದನ್ನ ಒಂದು ತಮ್ಮ ಹೆಸರಿಗೆ ಮಾಡ್ಕೊಂಡು ಈಗ ಅದನ್ನ ಮಾರಾಟ ಮಾಡಿರುವಂತದ್ದು. ಆದ್ರೆ ಈಗ ಅದನ್ನ ಮತ್ತೊಬ್ರು ಖರೀದಿ ಮಾಡಿರುವಂತದ್ದು. ಅದಕ್ಕಾಗಿ ಈಗಾಗಲೇ ಒಂದು ಅಂದ್ರೆ ಲೇಔಟ್ ರೂಪನ್ನು ಸಹ ಕೊಡ್ತಿರುವಂತದ್ದು ನಾವು ನೋಡ್ಬೋದು. ವಿಜಲ್ಸ್ ಅಲ್ಲೂ ಕೂಡ ಅವರು ಅಲ್ಲೀಗಾಗಲೇ ಚರಂಡಿಯನ್ನ ಮಾಡಿರುವಂತದ್ದು ಮತ್ತೆ ರಸ್ತೆ ನಿರ್ಮಾಣಕ್ಕೂ ಕೂಡ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಈ ನಡುವೆ ಏನ್ ಚಿಕ್ಕಮಗಳೂರಿನ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರು ಕೂಡ ಒಂದು ಜಿಲ್ಲಾಡಳಿತಕ್ಕೆ ಮತ್ತೆ ನಗರಸಭೆ ಆಯುಕ್ತರಿಗೆ ಪತ್ರ ಬರೆದಿರುವಂತದ್ದು. ಈ ಬಗ್ಗೆ ನಮ್ಮ ಬಳಿ ದಾಖಲೆ ಕೂಡ ಇರುವಂತದ್ದು. ಹಾಗಾಗಿ ಈ ಜಾಗ ಮೈಸೂರು ರಾಜ್ಯಪಾಲರ 64ನೇ ಇಸ್ವಿದಲ್ಲೇ ಕೂಡ ಇದು ಕಾಲೇಜಿಗೆ ಮೀಸಲಿಟ್ಟಿರುವಂತಹ ಜಾಗ. ಹಾಗಾಗಿ ಈ ಜಾಗದಲ್ಲಿ ಯಾವುದೇ ರೀತಿಯ ಲೇಔಟ್ ರೂಪ ಕೊಡಬಾರ್ದು ಮತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಸಹ ಮಾಡಬಾರ್ದು ಅಂತ ಈಗಾಗಲೇ ಅವರು ನೋಟಿಸ್ ಅಂದ್ರೆ ಮನವಿ ಕೂಡ ಮಾಡ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಅಲ್ಲಿ ಕೆಲಸ ನಿಂತಿರೋದಾದ್ರೂ ಕೂಡ ಮುಂದಿನ ದಿನಗಳು ಕೂಡ ಮತ್ತೆ ಈ ಜಾಗ ಉಳಿಯುತ್ತಾ ಅನ್ನೋ ಪ್ರಶ್ನೆ ಕೂಡ ಯಾಕಂದ್ರೆ ಕಾಲೇಜಿನ ಪ್ರಾಚಾರ್ಯರಿಗೆ ಕಾಡ್ತಿರುವಂತದ್ದು. ಹಾಗಾಗಿ ಈಗ ಏನ್ ಚಿಕ್ಕಮಗಳೂರು ನಗರಸಭೆಯ ಸದಸ್ಯ ಕುಮಾರ್ ಗೌಡ ಅನ್ನೋರು ಕೂಡ ಈಗ ಆ ಜಾಗವನ್ನ ಕಾಲೇಜಿಗೆ ಬಿಟ್ಕೊಡ್ಬೇಕು ಅನ್ನೋ ಈಗ ಹೋರಾಟ ಕೂಡ ಮಾಡ್ತಾ ಇರುವಂತದ್ದು. ವರುಣ್. ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.